ಸಿಂಹ ರಾಶಿಯವರಿಗೆ ಈ ಸಮಯದಲ್ಲಿ ಅತಿಯಾದಂತಹ ಭಯ ಹೇಳ್ತಕ್ಕಂಥದ್ದು. ನೋಡಲಿಕ್ಕೆ ಕೆಲವರು ದಷ್ಟಪುಷ್ಟವಾಗಿ ಬೆಳೆದಿರ್ತಾರೆ, ಆದರೆ ಆತ್ಮದ ಒಳಗಡೆ ಭಯ ಹೇಳ್ತಕ್ಕಂಥದ್ದು ಇರುತ್ತೆ. ಮತ್ತು ಅಷ್ಟೇ ಅಲ್ಲದೆ ನಾವು ಜೀವನದಲ್ಲಿ ಪ್ರತಿಯೊಂದು ದಿವಸವೂ ಕೂಡ ಮೃತ್ಯುಗೋಸ್ಕರ ಅಥವಾ ಮೃತ್ಯುವಿನ ಬಾಧೆಯಿಂದನೇ ಜೀವನವನ್ನು ಎದುರಿಸ್ತಾ ಇರಬೇಕಾಗ್ತದೆ. ಹಾಗಾಗಿ ಆ ರೀತಿಯಾದಂತಹ ಭಯವನ್ನು ಪಡದೆ ನಾವು ಮುನ್ನುಗ್ಗಿದಾಗ ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಇವರು ಮುಕ್ತಿಯನ್ನು ಪಡೆಯುವಂತಹ ಎಲ್ಲ ಲಕ್ಷಣಗಳು ಕೂಡ ಇರತಕ್ಕಂಥದ್ದು. ಇನ್ನು ಕೆಲವು ವ್ಯಕ್ತಿಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತೊದಲಾಟ ಹೇಳ್ತಕ್ಕಂಥದ್ದು ತನಗೆ ಏನಾಗ್ಬಿಡ್ತದೆ ಇದೆ ಅಂತ ಹೇಳುವಂಥದ್ದನ್ನೇ ಕೂಡ ಊಹಿಸ್ಕೊಳ್ಳಿಕ್ಕೂ ಕೂಡ ಕೆಲವರಿಗೆ ಸಾಧ್ಯವಾಗದ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಜೊತೆಯಲ್ಲಿ ಹಗ್ಗವನ್ನು ಕಂಡರೂ ಕೂಡ ಹಾವು ಕಂಡಂಗೆ ಆಗತ್ತೆ ಅಂತ ಹೇಳ್ತೇವೆ. ಆ ರೀತಿಯಾದಂತಹ ಭಯ ವಿಪರೀತವಾಗಿ ಇರ್ತಕ್ಕಂಥದ್ದು. ಇದಕ್ಕೆ ಭದ್ರ ಕಾಳಿಯಂತಹ ಅನುಗ್ರಹ ಹೇಳ್ತಕ್ಕಂಥದ್ದು ಇವರಿಗೆ ಬೇಕಾಗತ್ತೆ. ತೆಗೆದುಕೊಂಡಲ್ಲಿ ಇವರು ಒಂದು ಜೀವನವನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬಹುದು.